ಈ ರಾಜಾತಿಥ್ಯದ ಆರೋಪದ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಆದ ನಟ ಜೈಲಲ್ಲಿ ಒಂದು ದಿನ ಕಳೆದಿದ್ದಾರೆ. ಕಳೀಲೇಬೇಕಲ್ಲ, ಹೊಸ ಜಾಗ, ರಾತ್ರಿ ಇಡೀ ನಿದ್ದೆ ಬಂದಿಲ್ಲವಂತೆ. ಎಗೇನ್ ವಿಚ್ ಈಸ್ ಎ ಪಾಸಿಬಿಲಿಟಿ. ಭಾಳ ಜನಕ್ಕೆ ಹೊಸ ಜಾಗದಲ್ಲೂ ಹೊಸ ಹಾಸಿಗೆಯಲ್ಲೂ ಇದರ ನಿದ್ದೆ ಬರಲ್ಲ. ಜೊತೆಗೆ ಸೊಳ್ಳೆ ಕಾಟ ಅಂತ ಹೇಳಿದ್ದಾರೆ. ಜೈಲಿನ ನಿಯಮಗಳ ಪ್ರಕಾರ ಅವರಿಗೆ ಊಟ ಕೊಟ್ಟಿದ್ದಾರಂತೆ, ಏನೋ ಉಪ್ಪಿಟ್ಟು, ಮತ್ತು ವಾರದಲ್ಲಿ 1 ದಿನಾನೋ 2 ದಿನಾನೋ ಅವರ ನಿಯಮದಲ್ಲೇ ಇದೆ ಮಾಂಸಾಹಾರ ಸೇವನೆಗೆ ಅವಕಾಶ ಮಾಡಿಕೊಡುವುದು. ಅವಕಾಶ ಅಂದರೆ ತರಿಸೋದಲ್ಲ, ಜೈಲಲ್ಲೇ ಮಾಡಿಕೊಡೋದು. ಇದೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಕೊಟ್ಟಿದ್ದಾರಂತೆ. ಆಕ್ಸಿಡೆಂಟಲ್ಲಿ ಇವತ್ತೇ ಆ ದಿನ ಬಂದಿರಬೇಕು, ಶುಕ್ರವಾರ ಕೊಡ್ತಾರೆ ಅಂತ ಕಾಣುತ್ತೆ. ಅಲ್ವಾ? ಓಕೆ. ಇನ್ನು ಅವ್ರ ಸಮಯ ಕಳೆಯೋಕ್ಕೆ ಜೈಲಿನಲ್ಲಿ ಸ್ವಲ್ಪ ಮೌನದಲ್ಲಿದ್ದಾರೆ ಅಂತ ಎಗೈನ್ ಸುದ್ದಿ. ಕಳೆಯೋಕ್ಕೆ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಅಂತ 2 ಬ್ಯಾಗ್ ತಂದಿದ್ದಾರಂತೆ. ಅವ್ರ ಪತ್ನಿ ಕೊಟ್ಟಿರೋದು ಯಾವುದೋ ಲಲಿತಾ ಸಹಸ್ರನಾಮ ಪಾರಾಯಣ ಇದೆಯಂತೆ, ಯಾರಿಗೂ ಮಾತಾಡಿರುವಂತೆ. ಮೈ ಸಿಂಪಲ್ ಅಡ್ವೈಸ್, ಪುಸ್ತಕ ಓದುವ ಅಭ್ಯಾಸ ತುಂಬ ಇಲ್ಲದೆ ಈಗ ಅನಿವಾರ್ಯವಾಗಿ ಬಂದಿದ್ದರೆ, ಪುಸ್ತಕ ಓದಿದರೆ ಚೆನ್ನಾಗಿ ಮನನ ಮಾಡಿಕೊಳ್ಳುವ ರೀತಿ ಓದಿದರೆ ಭಾಳ ಜನ ಪುಸ್ತಕಗಳ ಆ ಓದುವಿಕೆಯಿಂದ ಬದಲಾಗ್ತಾರೆ, ಅರಿವಾಗತ್ತೆ ಕೆಲವೆಲ್ಲ. ನಾನು ತಪ್ಪು ಮಾಡಿದಾರೋ ಮಾಡಿಲ್ವೋ ಪ್ರಶ್ನೆ ಬೇರೆ, ಈ ಸ್ಥಿತಿಯನ್ನು ನಾವು ಹೇಗೆ ಮಾಡ್ಕೋತೀವಿ ಅನ್ನೋದು ಬರುತ್ತೆ ಮನಸ್ಸಿಗೆ. ಹಾಗಾಗಿ ಪುಸ್ತಕ ಈಸ್ ಎ ಗ್ರೇಟ್ ಫ್ರೆಂಡ್. ಅದು ಮಾತನಾಡಲು ಆಗದ ಒಂದು ಪದಾರ್ಥ, ಅದನ್ನು ಮೀರಿದ ಪಾಠವನ್ನು ಕಳಿಸುವಂತಹ ಗುರು. ಹಾಗಾಗಿ ಓದಲಿ, ಒಳ್ಳೆಯದು. ಪುಸ್ತಕಗಳ ಆಯ್ಕೆ ನಂಗೆ ಗೊತ್ತಿಲ್ಲ ಅವ್ರು ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಈ ಮಧ್ಯೆ ಆಫೀಸರ್ಸು ನಿರಂತರ ಮಾಹಿತಿಯನ್ನು ಪಡಿತಿದ್ದಾರಂತೆ ಅಲ್ಲಿಯ ವಿಚಾರಗಳ ಬಗ್ಗೆ. ಈ ಮಧ್ಯೆ ಅವರು ಏನೋ ನನ್ನ ಬಳ್ಳಾರಿ ಜೈಲಿಂದ ಶಿಫ್ಟ್ ಮಾಡಿ ಅನ್ನೋ ಥರ ಮನವಿ ಹೋಗಬೇಕು ಅಂತ ಏನೋ ಚಿಂತನೆ ಮಾಡ್ತಿದ್ದಾರಂತೆ. ಅದು ಅವರ ಹಕ್ಕು, ಅದಕ್ಕೆ ಅವಕಾಶನೂ ಇದೆ, ಅದು ಅವರ ಹಕ್ಕು. ಆ ಹಕ್ಕನ್ನು ಮಾನ್ಯ ಮಾಡುವುದು ಬಿಡುವುದು ನ್ಯಾಯಾಲಯದ ಅಧಿಕಾರ. ಹೋಗೋದು ಅವ್ರನ್ನ ತಡೆಯಕ್ಕೆ ಬರಲ್ಲ ನೀವು. ಹಿ ಕ್ಯಾನ್, ಬಟ್ ಮಾನ್ಯ ಮಾಡುತ್ತೋ ಬಿಡುತ್ತೋ ನ್ಯಾಯಾಲಯಕ್ಕೆ ಬಿಟ್ಟಿರೋದು. ಈ ಮಧ್ಯೆ ಅವ್ರಿಗೆ ಕೊಟ್ಟಿರೋ ಜೈಲ್ ನಂಬರ್ನ ಕೆಲವು ಅಭಿಮಾನಿಗಳು ಅವ್ರ ವಾಹನಗಳ ಮೇಲೆಲ್ಲ ಹಾಕ್ಕೊಂಡಿದ್ದಾರೆ. ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಅವಾಗ ಅದನ್ನ ಮಾಡಿದ್ರು, ಈಗ ನಿಮ್ಮ ಇಷ್ಟ. ಬಟ್ ಇವತ್ತು ನಡೆದಿದ್ದಿದೆಯಲ್ಲ, ಅದು ನಡೆದ್ರೆ ಅದು ನಿಮ್ಮ ಇಷ್ಟ ಆಗಲ್ಲ, ಅದು ಸಮಾಜದ ಕಷ್ಟ. ಅದು ಸಮಾಜ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಗ್ಯಾರಂಟಿ ಕೊಡುತ್ತೆ. ಮತ್ತು ಆಫೀಸರ್ ಹೇಳಿದ್ದು ಸರಿ, ನಿಮ್ಮ ನಡವಳಿಕೆಗಳು ಮತ್ತು ನಿಮ್ಮ ನಡತೆಯಿಂದ ನೀವು ಹೀರೋ ಅಂದ್ಕೊಂಡು ಕುಣಿತಿರ್ಬೋದು ಅಷ್ಟೇ ಕೆಲವರು, ಆದರೆ ಆ ಹೀರೋಗಾಗಬಹುದಾದ ಇನ್ನೂ ಡಬಲ್ ಡ್ಯಾಮೇಜ್ ಆಗುತ್ತೆ. ನೀವೇ ದಾರಿ ಮಾಡ್ಕೊಂಡು. ಈ ಮಧ್ಯೆ ಇನ್ನೊಂದಷ್ಟು ಜನ ಯಾರು ಬಾಕಿ ಇದ್ರು ಅವ್ರನ್ನ ಮೈಸೂರಿಗೆ ಕಳಿಸಿದ್ದಾರೆ. ಎಸ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ವಿಶೇಷ ಸವಲತ್ತು ಒದಗಿಸಿರೋದ್ರ ಹಿಂದೆ ದರ್ಶನ್ ಆಪ್ತ ಸಚಿವರೊಬ್ಬರ ಹೆಸರು ಕೇಳಿಬಂದಿತ್ತು. ಈ ವಿಚಾರ ತಿಳಿದ ಸಿಎಂ ಸಿದ್ದರಾಮಯ್ಯ ಸಚಿವರ ಮೇಲೆ ಗರಂ ಆಗಿ ತಮ್ಮನೆ ಕರೆಸಿಕೊಂಡು ಬುದ್ಧಿವಾದ ಹೇಳಿ ಕಳಿಸಿದ್ದಾರಂತೆ. ಸಚಿವರಾಗಿದ್ದ ನಾಗೇಂದ್ರಗೆ ಏನಾಯ್ತು, ನಿನಗೂ ಹಾಗೆ ಆಗುತ್ತೆ, ಏನ್ ಮಾಡ್ತೀಯಾ, ನಿನ್ನ ಕೈವಾಡ ಇದ್ರೆ ನೀನೂ ಕೂಡ ಜೈಲ್ಗೆ ಹೋಗ್ಬೇಕಾಗತ್ತೆ, ಹುಷಾರ್ ಅಂತ ಎಚ್ಚರಿಸಿದ್ದಾರಂತೆ. ಆದ್ರೆ ದರ್ಶನ್ ಪರ ಯಾವ ಸಚಿವರು ಬ್ಯಾಟಿಂಗ್ ಮಾಡಿಲ್ಲ, ಇದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಾವು ಕೂಡಲೇ ಗೊತ್ತಾದ ತಕ್ಷಣ ನಾವು ಟೇಕನ್ ಆಕ್ಷನ್. 9 ಜನರಿಗೆ ಸಸ್ಪೆಂಡ್ ಮಾಡಿದ್ವಿ. ಪರಪ್ಪನ ಅಗ್ರಹಾರದ ಜೈಲಲ್ಲಿ ಇರಬಾರ್ದು ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ದೀವಿ. ಜೈಲಿನ DGPಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಅದೆಲ್ಲ ಊಹಾಪೋಹಗಳು. ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಸಹಚರರು ಎಲ್ಲರ ಮೇಲೆ ಚಾರ್ಜ್ ಶೀಟ್ ಆಗೋ ಹಂತ. ಆಲ್ ರೈಟ್. ಊಹಾಪೋಹ ಅಂತಾನೆ ಹೇಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಪದೇ ಪದೇ ಕೇಳಿ ಬರ್ತಾ ಇದೆ. ಆದ್ರೆ ಪದೇ ಪದೇ ಕೇಳಿ ಬರುತ್ತಿದೆ ಅಂದ್ರೆ ಸರಿಯಾಗಿ ಕೇಳಿ ಬರ್ತಾ ಇದೆ. ನಾನು ನೆನೆನೂ ಇದನ್ನ ಹೇಳಿದೆ, ನೆನೆನೋ ಮೊನ್ನೆನೋ ಇಂಥವ್ರು ಅಂತಾನೆ ಬರ್ತಿದೆ ಅಂತ. ಅದು ನಮಗೆ ಬರ್ತಿರೋ ಮಾಹಿತಿ. ಯಾಕೆ ಸುಮ್ಮನೆ ಇರ್ತಾರೆ ಅಂತಂದ್ರೆ ಅದಕ್ಕೆ ಬೇಕಾಗಿದ್ದು ಕೆಲವು ಬ್ಯಾಕಪ್ ಬೇಕಾಗತ್ತೆ, ಅದಕ್ಕೆ ಸುಮ್ಮನೆ ಇರ್ತಾರೆ. ಬಂದಿರೋದು ಸಾಲಲ್ಲ ಅನ್ನೋ ಕಾರಣಕ್ಕೆ. ಐ ರಿಪೀಟ್, ತಲುಪಿರಬಹುದಾದ ಮಾಹಿತಿ ಮತ್ತು ಅದಕ್ಕೆ ಪೂರಕ ಸಾಕ್ಷ್ಯ ಸಾಲಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ಇರ್ತಾರೆ. ಸಾಕು ಅನ್ನಿಸ್ದಾಗ ಬಿಡ್ತಾರೆ ಕೆಳಕ್ಕೆ. ಆಗ ಚೀಫ್ ಮಿನಿಸ್ಟರ್ ಹೇಳಿದ್ದೇ ಆಗೋದು. ಚೀಫ್ ಮಿನಿಸ್ಟರ್ ಹೇಳಿದ್ದೇ ಆಗೋದು. ದೇ ವಿಲ್ ಹ್ಯಾವ್ ಟು ಗೋ. ಇದು ಬರೀ ಮಂತ್ರಿಗಳಿಗೆ ಅನ್ವಯಿಸಲ್ಲ, ಶಾಸಕರಿಗೂ ಅನ್ವಯಿಸುತ್ತದೆ.
ಮೊಬೈಲನ್ನು ಯಾರದ್ದೋ ಮೊಬೈಲನ್ನು ತಂದು ಕೊಟ್ಟು ಇನ್ಯಾರದ್ದೋ ಮೊಬೈಲಿಗೆ ಮಾತಾಡಿದ್ದೀವಿ ಅಥವಾ ಮಾತಾಡ್ತೀವಿ, ಯಾರಿಗೇನು ಆಗಲ್ಲ ಅನ್ನೋ ಭ್ರಮೆಯಲ್ಲಿ ಯಾರೂ ಇರಬಾರ್ದು. ಸಮಯ ಬಂದಾಗೆಲ್ಲ ಸಿಕ್ಕಾಕೊಳ್ಳುತ್ತೆ. CM ದರ್ಶನ ಪತ್ರ ಇದೆ ಅಂತ ಅದೇ ಅವ್ರು ಹೇಳ್ತಾರಂತೆ, ಮಾತಾಡ್ತಿದ್ರಂತೆ. ಇಲ್ಲ ಸರ್ ಹಂಗೆಲ್ಲ ಮಾಡಿಲ್ಲ ಸರ್, ಹೋಗಬೇಡಪ್ಪ ಸಿಗಾಕೊಂಡ್ರೆ ಕಷ್ಟ ಆಗ್ಬಿಡ್ತೀಯ ಅನ್ನೋ ಮೇಲೆ ನಾಗೇಂದ್ರ ಟೈಪ್ ಅಂತ. ನಾಗೇಂದ್ರದ್ದು ಬೇರೆ ಕೇಸು, ಇದು ಬೇರೆ ಕೇಸು. ಸಚಿವ ಸ್ಥಾನ ಕಳ್ಕೊಳ್ಬೇಕಾಗತ್ತೆ. ಹಂಗೆ ಇಲ್ಲ ಸರ್ ನಮ್ದು ಯಾವ ಪಾತ್ರ ಇಲ್ಲ, ನಂಗೆ ಸವಾಸನೆ ಬೇಡಪ್ಪ, ನಾನಂತೂ ಹೋಗಲ್ಲಪ್ಪ, ನಾನು ಯಾಕೆ ಹೋಗಲಿ, ಯಾರ್ಯಾರೋ ಮಾತಾಡ್ತಾರೆ ಸರ್ ಅಂತಂದಿರಂತೆ. ಇರ್ಬೋದು, ಸಂತೋಷ. ಇಲ್ಲದೆ ಇದ್ರೆ ಸಂತೋಷ. ಹೋಗಿದ್ರೆ ಇನ್ನು ಮುಂದಕ್ಕೆ ಹೋಗಬೇಡಿ, ಹೋಗದೇನೇ ಇದ್ದರೆ ಅದನ್ನೇ ಪಾಲನೆ ಮಾಡ್ಕೊಂಡು ಇರಿ, ಕಾನೂನಿಗೆ ಜಾಗ ಬಿಡಿ. ಅದಾದ ಕೆಲಸ ಅವ್ರು ಮಾಡಿ. ತಪ್ಪು ಮಾಡಿದ್ರೆ ಆಗತ್ತೆ, ಇಲ್ದಿರಿ ಇಲ್ಲ, ಬಂದಾಗೋಗಿದೆ ಈಗ, ಅದು ನಿಜ, ತಡೆಯೋಕ್ಕಾಗಲ್ಲ. ಫಿನಿಶ್ಡ್. ಕಾರಣ ಸರಳ, ಯಾರಿಗೂ ಸಹಾಯ ಮಾಡ್ತಿರಲ್ಲ, ಇನ್ಯಾರಿಗೂ ಅನ್ಯಾಯ ಆಗ್ಬಿಡುತ್ತೇನೋ ಅಂತ ಅಷ್ಟೇ ಅದರಲ್ಲಿ. ಆಲ್ ರೈಟ್, ನಾನು ಯಾವುದಕ್ಕೂ ಹೋಗಲ್ಲ ಸರ್ ಅಂತ ಹೇಳಿದ್ದಾರೆ ಅಂತ ನಮ್ಮವರ ವರದಿಗಳು. ಹೌದು. ನೋಡ್ ವಿಲ್ ಸಿ. ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೇ. ಎಸ್.